ಹಣ ಬಂದ ಹಣ ಬಂದ ಹಣ ಬಂದ. ಏನ್ ನೋಡ್ತಾ ಇದಾರೆ ಗುರು ಇಂಟ್ರೋ ಎಲ್ಲ ಕೊಡಲ್ಲ, ಸುಮ್ನೆ ವ್ಲಾಗ್ ಒಳಗ್ ಬರ್ರಿ. ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ಕಂತ ಕಾಲ ಯಾಕೆ ಕಳಿಯನ. ಏನ ವ್ಲಾಗ್ ಒಳಗ್ ಬಂದು ವೆಲ್ಕಮ್ ಇದು ಹೇಳೋದ್ ಬೇಡ, ವ್ಲಾಗ್ ಒಳಗ್ ಬನ್ನಿ ಅತ್ಲಾಗೆ. ವ್ಲಾಗ್ ಒಳಗ್ ಬನ್ನಿ ಅಂತ ಫೋನ್ ಒಳಗ್ ಬನ್ನಿ ಅಂತ ಅಲ್ಲ, ವ್ಲಾಗ್ ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಅಷ್ಟೇ. ರಾತ್ರಿ ಮಿಕ್ಕಿರ ಎಣ್ಣೆ ತಗೊಂಬ. ವ್ಲಾಗ್ ಮಾಡ್ಬೇಕಾರೆ ನಾವು ನಾರ್ಮಲ್ ಆಗಿ ಮಾತಾಡೋ ತರ ಅನ್ಸೋದೇ ಇಲ್ಲ. ನಾರ್ಮಲ್ ಆಗಿ ಮಾತಾಡಿದಾಗ ಏನು ತಪ್ಪೇ ಆಗೋದಿಲ್ಲ. ವ್ಲಾಗ್ ಮಾಡ್ಬೇಕಾದ್ರೆ ಎಲ್ಲ ತಪ್ಪಾಗುತ್ತೆ. ಯಾಕೆ ಅಂತ ಗೊತ್ತಿರ ಕಮೆಂಟ್ ಮಾಡಿ, ನಂಗೂ ಗೊತ್ತಿಲ್ಲ ಗುರು. ಅಣ್ಣ ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಇವಾಗ ಟಿವಿ ನೋಡ್ಬೇಕಾರೆ ಈ ತರ ಒಂದು ರೌಂಡ್ ಹಾಕೊಂಡ್ ಬರ್ತಾ ಇದ್ದೆ ಗುರು. ಜಿ ಪಿಕ್ಚರ್ ಆದ್ಮೇಲೆ ನ್ಯೂಸ್ ಎಲ್ಲ ಒಂದು ರೌಂಡ್ ಹಾಕೊಂಡ್ ಬರ್ತಾ ಇದಾರೆ, ಯಾವ ನ್ಯೂಸ್ ಅಲ್ಲಿ ಏನೇನು ಟೆಲಿಕಾಸ್ಟ್ ಆಗ್ತಾ ಇದೆ ಅಂತ. ಆದ್ರೆ ಇವಾಗ ಆ ತರ ಮಾಡಲ್ಲ, ಡೈರೆಕ್ಟ್ ಮ್ಯೂಸಿಕ್ ಚಾನಲ್ ಹಾಕ್ಬಿಡ್ತೀನಿ. ಯಾಕಪ್ಪ ಅಂದ್ರೆ ನ್ಯೂಸ್ ಮೇಲಿರೋ ನಂಬಿಕೆ ಹೋಗ್ಬಿಟ್ಟಿದೆ. Henry Media, what is media? Verify the style of Karnataka. ಏನ್ರಿ ಮೀಡಿಯಾ? ತಿಂಗಳು ಗಣಪತಿ ಹಬ್ಬನ ಜೋರಾಗೆ ಮಾಡೋದು. ಇನ್ನೂ ಸ್ಪೆಷಲ್ ಏನಪ್ಪಾ ಅಂದ್ರೆ ಗಣಪತಿ ಹಬ್ಬ ನನ್ನ ಬರ್ತಡೇನೇ ಬರ್ತಾ ಇದೆ ಗುರು. ಅದು ನನಗೆ ಖುಷಿಯಾಗಿದ್ದು ಅಂದ್ರೆ ಏನಾದ್ರೂ ಮಾಡ್ಲೇಬೇಕು. 1ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ. 1ನೇ ತಾರೀಕು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವರು ನಮ್ಮ ಮನೆಗೆ ಬಂದಂತಹ ಹೊಸ ಅತಿಥಿ ಯಾರಪ್ಪ ಅಂದ್ರೆ ಇದೇ ಗುರು ಬೆಕ್ಕು. ಇವತ್ತು ಹೋಗಿ ತಕೊಂಡು ಬಂದೆ, ಯಾಕಂದ್ರೆ ನಮ್ಮನೇಲಿ ಇಲಿ ಕಾಟ ತುಂಬ ಜಾಸ್ತಿ ಆಗೋಗೈತೆ. ಹಂಗಾಗಿ ಬೆಕ್ಕನ್ನ ಹಿಡ್ಕೊಂಬಂದೆ. ಇದೊಂಚೂರು ಹೊಂದ್ಕೊಂತೈತೆ ಮನೇನ, ಅಲ್ಲಿ ಇಲ್ಲಿ ಅಡ್ಡಾಡ್ತೈತೆ. ಮೂತಿ ಮೇಲಿರೋ ರಕ್ತ ಅಲ್ಲ ಗುರು, ಏನೋ ಹಚ್ಚವ್ರೆ. ಅಲ್ಲ ಇದು ಹೆಣ್ಣ ಗಂಡ? ಇಲ್ಲ, ಗಂಡು ಹೆಣ್ಣು ಅನ್ನೋದನ್ನ ಈಸಿ ಕಂಡುಹಿಡಿಬಹುದು ಸರ್. ಈಗ ಮೆಡಿಕಲ್ ಟೆಕ್ನಾಲಜಿ ಚಡ್ಡಿ ಪಿಕ್ಚರ್ ಗೊತ್ತಾಗೋದಿಲ್ವಾ? ಗಂಡು ಹೆಣ್ಣು ಅನ್ನೋದು ಮೆಡಿಕಲ್ ಟೆಕ್ನಾಲಜಿ ಅಂತ. ಇಡಿಯಟ್. ಏನು ನಾಚ್ಕೊಂತಿದ್ದೀನಿ ಇನ್ನು ಕ್ಯಾಮ್ರಾ ಇಟ್ಕೊಂಡಿರೋದಕ್ಕೆ. ಆ ಕಡೆ ಹೋಗಕತ್ತಿ. ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಗುರು. ಯಾಕಪ್ಪ ಅಂದರೆ ಕಾಲೇಜಲ್ಲಿ ಕ್ಲಾಸ್ ಏನು ಅಷ್ಟಾಗಿ ಈಗ ಸದ್ಯಕ್ಕೆ ನಡೀತಾ ಇಲ್ಲ. ಕ್ಲಾಸ್ ನಡೀದೇ ಇದ್ದಾಗ ಕಾಲೇಜ್ಗೆ ಹೋಗೋದು ತುಂಬ ಮಜಾ. ಯಾಕಪ್ಪ ಅಂದರೆ ಹುಡುಗರು ಬಂದಿರ್ತಾರೆ, ನಾವು ಆರಾಮಾಗಿ ಎಂಜಾಯ್ ಮಾಡ್ಬೋದು, ಮಾತಾಡ್ಬೋದು, ಜೊತೆಗಿರ್ಬೋದು ಅಂತ ಹೋಗ್ತಾ ಇದ್ದೀನಿ. ಕ್ಲಾಸ್ಗಳನ್ನ ಮಾಡ್ತಾರೆ, ಬಟ್ ಒಂದೊಂದ್ಸಲ ಈ ಥರ ಕಾಲಿಗೆ ಕುತ್ಕೊಂಡಿರ್ತೀವಿ ನೋಡಿ, ಅವಾಗ ಮಾತಾಡ್ತೀವಿ, ಆರಾಮಾಗಿರ್ತೀವಿ. ಕತ್ತಲ್ಲ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಮುಗಿಸ್ಕೊಂಡು ಮನೆಗೆ ಹೊಂಟಿವಿ. 1 ಗಂಟೆ ಕರೆದ್ರು ಗುರು. ಅವ್ರು ಏನೇನೋ ಹೇಳಿದ್ರು ಕೆಲಸ, ಯಾಕಂದ್ರೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಕೆಲಸ ಮಾಡೋಕ್ಕೆ ಹೇಳಿದ್ರು. ನಾವು ಕೆಲಸ ಮಾಡಿಕೊಟ್ಟು 1:15 ಆಗೈತೆ, ಮನೆಗೆ ಹೋಗ್ತಾ ಇದ್ದೀವಿ. ನಾನು ಕಂಟಿನ್ಯೂ ಬ್ಲಾಗ್ ಮಾಡೋಕ್ಕತ್ರು ಅಷ್ಟಾಗಿ ಬರ್ತಾ ಇಲ್ಲ. ಏನಪ್ಪ ಅಂದರೆ 2 ನಿಮಿಷ 3 ನಿಮಿಷ, ಈಗ ಟೋಟಲ್ ಎಡಿಟಿಂಗ್ ನೋಡಿದೆ 3 ನಿಮಿಷ ಆಗೈತೆ ಅಷ್ಟೇ. ಬಟ್ ಏನು ಮಾಡೋಣ, ಇರೋದೇ ಡೈಲಿ ಒಂದೇ ವಾರದ್ದು ಒಂದೇ ಸಲ ಹಾಕ್ಬೇಡ ಅಂತ ಮೊನ್ನೆನ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನೂ ಬ್ಲಾಗ್ ಎಂಡ್ ಆಗಿಲ್ಲ. ಯಾಕಪ್ಪ ಅಂದರೆ ಆ ರೇಂಜಿಗೆ ಕಂಟೆಂಟ್ ನನ್ನ ಹತ್ರ ಇಲ್ಲ. ಕಂಟೆಂಟ್ ಸಿಕ್ಕರೆ ಆರಾಮಾಗಿ ವಿಡಿಯೋ ಮಾಡ್ಬೋದು. ಈಗ ಒಂದು ಗುರುಪ್ರವೇಶಕ್ಕೆ ಹೋಗ್ತಾ ಇದ್ದೇನೆ ಗುರು. ಕಂಟೆಂಟ್ ಅಂದರೆ ಊರಲ್ಲಿ ಜಾತ್ರೆ ಅಥವಾ ಬೇರೆ ಎಲ್ಲರೂ ಜಾಗಕ್ಕೆ ಹೋದರೆ ನಾವು DJ ಇದ್ದರೆ, ಗಣಪತಿ ಹಬ್ಬ ಬಂದರೆ ಆ ಥರ ಕಂಟೆಂಟ್ ಆಗುತ್ತೆ. ಈಗ ನಾರ್ಮಲ್ ಆಗಿದ್ದೀನಿ, ಅಡ್ಡಾಡ್ತೀನಿ, ಕಾಲೇಜಿಗೆ ಹೋಗ್ತೀನಿ, ಕಾಲೇಜಲ್ಲೂ ಕಂಟೆಂಟ್ ಆಗುತ್ತೆ, ಬಟ್ ಆ ರೇಂಜಿಗೆ ಬರಲ್ಲ. ಯಾಕಪ್ಪ ಅಂದರೆ ನಮಗೂ ಒಂಚೂರು ಒಳಗಡೆ ದಿಲ್ ಅಂತ ಇರುತ್ತೆ ಕಾಲೇಜಲ್ಲಿ. ಆದರೂ ಮಾಡ್ಬೋದು ಕಾಲೇಜಲ್ಲೆಲ್ಲ, ಏನೂ ಅನಿಸಲ್ಲ. ಬಟ್ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. Please whatever. I want to reach 1 million likes. ಒಬ್ರು ಅಣ್ಣದು ಎಂಗೇಜ್ಮೆಂಟ್ ಇತ್ತು. ಅವರು ಎಂಗೇಜ್ಮೆಂಟಿಗೆ ಹೋಗಿ ವಿಶ್ ಮಾಡಿ ಫೋಟೋ ತಕ್ಕೊಂಡು ಊಟ ಮಾಡ್ಕೊಂಡು ನಾನು ಕೆಲಸ ಮಾಡೋ ಜಾಗಕ್ಕೆ ಬಂದೆ. ಯಾಕಂದರೆ ನಾಳೆ ಸ್ವಾತಂತ್ರ್ಯೋತ್ಸವ ಇರೋದ್ರಿಂದ ಅಲ್ಲೂ ಕೂಡ ಸ್ವಲ್ಪ ಡೆಕೋರೇಷನ್ ಮಾಡಬೇಕಾಯಿತು. ಹಂಗಾಗಿ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಆದ್ದರಿಂದ ಇದೊಂಚೂರು ರೆಡಿ ಮಾಡಬೇಕು ಅಂತ ಕರೆದಿದ್ರು. ಇಲ್ಲೇ ಆಫೀಸಿಗೆ ಬಂದಿದ್ದೆ, ಹಂಗೆ ಕಾಲೇಜಿಗೆ ಹೋಗಿ ಅಲ್ಲಿಂದ ಎಂಗೇಜ್ಮೆಂಟಿಗೆ ಹೋಗಿ ಮತ್ತೆ ಇಲ್ಲಿ ಬಂದಿದ್ದೀನಿ. ಸ್ವಲ್ಪ ಹೊತ್ತಿನಲ್ಲಿ ಮನೆಗೆ ಹೋಗ್ತೀನಿ. ಇಲ್ಲಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ. ಬಲೂನ್ಗಳನ್ನ ತಂದಿದ್ರು, ಅವನ್ನ ಊದ್ಕಂತ ಇಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ಆದಷ್ಟು ಇಲ್ಲಿ ಹಾಕೋದಕ್ಕೆ ನೋಡ್ತೀನಿ. ಅಲ್ಲೆಲ್ಲ ಕ್ಲೀನ್ ಮಾಡಿ ಫೈನಲಿ ಈ ರೀತಿ ರೆಡಿ ಮಾಡಿದ್ದೆ. ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ನೈಟ್ ಮನೆಗೆ ಹೋಗ್ತಾ ಇದ್ದೆ. ನೈಟ್ ಹೋಗ್ಬೇಕಾದ್ರೆ ನಮ್ಮೂರು ಫುಲ್ ಸಖತ್ತಾಗೆ ಕಾಣ್ತಾ ಇತ್ತು. ಅಲ್ಲಿನ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಆಸ್ಪತ್ರೆ ಎಲ್ಲ ಲೈಟಿಂಗ್ಸ್ ಹಾಕಿ ಇಟ್ಟಿದ್ರು. ಯಾಕಪ್ಪ ಅಂದರೆ
ನಾಳೆ ಅಲ್ಲಿ ಫ್ಲಾಗ್ ಎಲ್ಲ ಹಾರಿಸೋದ್ರಿಂದ ಫಂಕ್ಷನ್ ಎಲ್ಲ ಮಾಡ್ತಾರೆ ಸ್ಕೂಲಲ್ಲಿ. ಗರ್ಲ್ಸ್ ನ್ಯಾಮ್ತಿ ಫುಲ್ ಜಗಮಗ ಅಂತಿತ್ತು. ಮತ್ತು ನಮ್ಮ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಅಲ್ಲಿ ಯಾವಾಗಲೂ ಲೈಟಿಂಗ್ಸ್ ಹಾಕಿರ್ತಾರೆ, ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಶರಣ್ ಅವರು ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಕೆಲವೊಂದು ಭಾಷಣ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಇವತ್ತು ಆಗಸ್ಟ್ 15, ಏನು ಹೇಳಿ, ಆಗಸ್ಟ್ 15 ಅಂದ್ರೆ ಆಗಸ್ಟ್ 15 ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ. ಇದು ಹೇಳೋದೆಲ್ಲ ಮೂರ್ಖತನ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಹಿಳೆಯರೇ ಮತ್ತು ಯುವತಿಯರೇ, ಇವತ್ತಿನ ದಿನ ಆಗಸ್ಟ್ 15. ಇವತ್ತಿನ ದಿನ ಆಗಸ್ಟ್ 15. ಆಗಸ್ಟ್ 15 ಅಂದ್ರೆ ಆಗಸ್ಟ್ 15. ಮುಂದಕ್ಕೆ ಅರ್ಥವಾಯ್ತು. ಈ ಆಗಸ್ಟ್ 15 ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಗೊತ್ತಿರೋ ವಿಷಯನ ಮತ್ತೆ ಹೇಳುವಂತ ಒತ್ತಾಯ ಮಾಡೋದು ಇವೆರಡು ಮುಟ್ಟಾಳ್ತನ ಅಂತ ಹೇಳ್ತಾ ನಾನು ಈ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ನಮಸ್ಕಾರ. ಇವತ್ತು ಒಂದು ಅಪ್ಡೇಟ್ ಇದೆ. ಏನಪ್ಪಾ ಅಂದ್ರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಆ ಪ್ರೋಮೋನ ನಾನು ಇವಾಗ ನೋಡಿದೆ. ಅಂದ್ರೆ ಪ್ರೋಮೋ ತರ ಅಲ್ಲ, ಅದು ಒಂದು 20 ಸೆಕೆಂಡಿನ ವಿಡಿಯೋ. ಅದರಲ್ಲಿ ಆ ಲೋಗೋನ ಲಾಂಚ್ ಮಾಡಿದ್ದಾರೆ. ಇದು ಬಿಗ್ ಬಾಸ್ ಮೊದಲ ಅಪ್ಡೇಟ್. ಟಿವಿಲಿ ಹಾಕಿರೋ ಸಿನಿಮಾಗಳನ್ನ ನೋಡ್ಕೊಂತ ಕೂತ್ಕೊಂಡಿದ್ದೆ ಗುರು. ಇವತ್ತು OTTಲಿ ಜೂನಿಯರ್ ಸಿನಿಮಾ ಬರುತ್ತೆ ಅಂತ ಕಾಯ್ತಾ ಇದೆ. ಬಟ್ ಏನು ಮಾಡೋಣ, ಜೂನಿಯರ್ ಸಿನಿಮಾ ಯಾವುದು ಬರಲಿಲ್ಲ. ನಿನ್ನೆ ಒಂದಿಷ್ಟು ಬಲೂನಲ್ಲಿ ತಗೊಂಡು ಬಂದಿದ್ದೆ. ಒಂದು 4-5 ಬಲೂನ್ನ ಊಬಿ ಈ ಥರ ಇಟ್ಟಿದ್ದೀನಿ ಇಲ್ಲಿ. ನಮ್ಮ ಮನೆ ಹೊಸ ಬೇಕ್ ತಂದೆ ಅಂತ ಹೇಳಿದ್ನಲ್ಲ, ಅದು ಸ್ಟ್ರಿಕ್ಟಾಗಿ ನಮ್ಮ ಟಿವಿನೇ ನೋಡ್ತಾ ಇದ್ದೆ ಗುರು. ನನ್ನ ಫ್ರೆಂಡ್ ಬಂದಿದ್ದ ಇವಾಗ ಫೋನಲ್ಲಿ 2 ಫಿಲಮ್ನ ತುಂಬಿಸ್ಕೊಂಡು ಹೋಗೋಕೆ ಅಂತ. ನಾವು ಇಲ್ಲೇ ಕುತ್ಕೊಂಡಿದ್ದೀವಿ ಗುರು. ಇವನೇ ನನ್ನ ಗೆಳೆಯ ತೇಜಸ್ ಅಂತ. ಹಂಗೆ ಸುಮ್ಮನೆ ನಾಚ್ಕೊಂತವನೆ. ಯಾಕ್ಲ ನಾಚ್ಕೊಂತಿ, ಬಿಡ್ಲಾ ಬಾ, ಏನ್ರ ಹೇಳ ನಮ್ಮ ಜನರಿಗೆ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಕಟ್ ಮಾಡ್ಬೋದು ಇಲ್ಲಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನಿಲ್ಲಪ್ಪ, ಇವನೊಂದು ಕ್ವಶನ್ ಕೇಳ್ದ. ಏನಪ್ಪ ಅಂದರೆ, ಈಗ ಸಿನಿಮಾದಲ್ಲೆಲ್ಲ ಯಾಕೆ ಅಷ್ಟಕ್ಕೊಂದು ಎಫೆಕ್ಟ್ ಯೂಸ್ ಮಾಡಲ್ಲ? 2.5 ಗಂಟೆ ಸಿನಿಮಾ ಗುರೋದು, ಅದರಲ್ಲಿ ಹೆಂಗೆ ಎಫೆಕ್ಟ್ ಯೂಸ್ ಮಾಡ್ತಾರೆ? ನೀವು 100 ರೂಪಾಯಿ ಕೊಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀರಾ? ಇದೆ ನನ್ನ ಉತ್ತರ ಇದಕ್ಕೆ. ಏನು 100 ರೂಪಾಯಿ ಕೊಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ನ 3 ಗಂಟೆ ನೋಡ್ಕೊತ ಕುತ್ಕೊಂತೀರಾ? ಆಗಲ್ಲ. ನಮಗೆ ಒಂದು ಪ್ರಾಪರ್ ಕತೆ ಬೇಕು. 3 ಗಂಟೆ 2.5 ಗಂಟೆ ಸಿನಿಮಾ ಇದೆ ಅಂದಾಗ ಪ್ರಾಪರ್ ಕತೆ ಬೇಕು. ಆ ಕತೆ ಇದ್ದಾಗ ಮಾತ್ರ ನಾವು ಸಿನಿಮಾ ನೋಡ್ತೀವಿ. ಈಗ ಒಂದು 5 ನಿಮಿಷ ಎಂಟರ್ಟೈನ್ಮೆಂಟ್ಗೆ ರೀಲ್ನ ನೋಡ್ಬೋದು, ಆದರೆ ಅದನ್ನು ಡೈಲಿ 2 GB ಡಾಟಾ ಬರುತ್ತೆ ನೋಡಿ, ಅದರಲ್ಲಿ ನೋಡ್ಕೊಂತ ಕುತ್ಕೊಂತೀವಿ. ಬಟ್ 100 ರೂಪಾಯಿ ಕೊಟ್ಟು ನೋಡೋದು ವರ್ತಲ್ಲ. ಯಾಕಂದರೆ ಅದಕ್ಕೆ ಅಂತ ಒಂದು ಸಿನಿಮಾ ಅಂತ ಇಡ್ತಾರೆ. ಇದನ್ನ ಅವನಿಗೆ ಹೇಳಿ ಅರ್ಥ ಮಾಡಿಸ್ತಿದ್ದೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಸರಿ ಗುರು, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನೆಕ್ಸ್ಟ್ ಒಂದು ಕಾಮಿಡಿ ರಿಯಾಕ್ಷನ್ ವಿಡಿಯೋ ಬರುತ್ತೆ. ಅಂದರೆ ನಾನು ಕಾಮಿಡಿ ಮಾಡ್ತಾ ಇಲ್ಲ ಗುರು. ಒಂದು 30 ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅವನ್ನ ನಾನು ರಿಯಾಕ್ಷನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ನಾಳೆ ಶನಿವಾರ ರಿಯಾಕ್ಷನ್ ವಿಡಿಯೋ ಮಾಡ್ತೀನಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಎಲ್ಲಿಗೆ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್.